ಇನ್ನು ಒಳ ಮೀಸಲಾತಿ ವಿಚಾರ ರಾಜ್ಯದಲ್ಲಿ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತ ಸಮುದಾಯದಲ್ಲಿ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಈಗಾಗಲೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಕೂಡ ರಚನೆ ಆಗಿತ್ತು. ಆ ಸಮಿತಿ ಈಗ ವರದಿಯನ್ನು ಕೂಡ ಕೊಟ್ಟಿದೆ. ಇವತ್ತು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಂಪುಟ ಸಭೆ ಆರಂಭವಾಗುತ್ತೆ. ಇವತ್ತಿನ ಸಂಪುಟ ಸಭೆಯಲ್ಲಿ ಈ ಒಳ ಮೀಸಲಾತಿ ಬಗ್ಗೆ ಗಂಭೀರವಾದಂಥ ಚರ್ಚೆ ಆಗುತ್ತೆ. ಒಂದು ವೇಳೆ ಸರ್ಕಾರ ಏನಾದರೂ ಪ್ರಮುಖವಾದಂಥ ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದು ನಾಳಿನ ಸೆಷನ್ನಲ್ಲೇ ಅವರೇನಾದರೂ ಕೂಡ ಘೋಷಣೆ ಮಾಡ್ತಾರಾ? ಈ ಒಳ ಮೀಸಲಾತಿ ಇರುವಂಥ ಎಲ್ಲ ವಿಚಾರವನ್ನು ಸಂಪೂರ್ಣ ಸಭೆಯ ಮುಂದಿಟ್ಟು ಒಂದು ಅಂತಿಮ ನಿರ್ಧಾರವಾಗತ್ತೆ ಅನ್ನುವಂಥ ನಿರೀಕ್ಷೆ ಇದೆ. ಆದರೆ ಅಂತಿಮವಾಗಿ ಸಚಿವರು ಏನು ಹೇಳ್ತಾರೆ, ಇದಕ್ಕೆ ರಾಜಕೀಯವಾಗಿ ಯಾವೆಲ್ಲ ಲೆಕ್ಕಾಚಾರಗಳಿದೆ ಅದರ ಮೇಲೆ ನಿರ್ಧಾರವಾಗಿರುತ್ತೆ. ಹೀಗಾಗಿ ಇವತ್ತಿನ ಸಂಪುಟ ಸಭೆಯತ್ತ ಎಲ್ಲರ ಚಿತ್ತ ಅಡಗಿದೆ. ರಾಜ್ಯ ಸರ್ಕಾರಕ್ಕೆ ಬಿಸಿ ತುಪ್ಪವಾಯಿತು ಒಳ ಮೀಸಲಾತಿ. ಕೆಲವೇ ಕ್ಷಣಗಳಲ್ಲಿ ಸಂಪುಟ ಸಭೆ, ತೀವ್ರ ಕುತೂಹಲ. ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ರಾಜ್ಯ ಸರ್ಕಾರದ ಪಾಲಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ರಾಜ್ಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿರೋ ಒಳ ಮೀಸಲಾತಿ ಜಾರಿ ವಿಚಾರ ಕೆಲವೇ ಕ್ಷಣಗಳಲ್ಲಿ ನಡೆಯಲಿರೋ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯಾಗಲಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿಯಲ್ಲಿನ ಮೀಸಲಾತಿ ವರ್ಗೀಕರಣದ ಕುರಿತು ಅಪಸ್ವರ ಕೇಳಿಬಂದಿದೆ. ಹೀಗಾಗಿ ಸರ್ಕಾರ ಯಾವ ನಿರ್ಧಾರ ಕೈಗೊಳ್ಳಲಿದೆ ಅನ್ನೋದು ಕುತೂಹಲ ಕೆರಳಿಸಿದೆ. ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗವು ತನ್ನ ವರದಿಯಲ್ಲಿ 101 ಪರಿಶಿಷ್ಟ ಜಾತಿಗಳನ್ನ 5 ಗುಂಪುಗಳಾಗಿ ವರ್ಗೀಕರಣ ಮಾಡಿದೆ. ಪರಿಶಿಷ್ಟ ಜಾತಿ ಎಡಗೈ ಸಮುದಾಯಕ್ಕೆ 6%, ಪರಿಶಿಷ್ಟ ಜಾತಿ ಬಲಗೈ ಸಮುದಾಯಕ್ಕೆ 5% ಮೀಸಲಾತಿಗೆ ಶಿಫಾರಸು ಮಾಡಿದೆ. ಗುಂಪುಗಳ ರಚನೆ ವೇಳೆ ಆದಿ ಕರ್ನಾಟಕ, ಆದಿ ಆಂಧ್ರ ಹಾಗೂ ಆದಿ ದ್ರಾವಿಡ ಜಾತಿಗಳನ್ನ ಪ್ರತ್ಯೇಕ ಗುಂಪಾಗಿ ಪರಿಗಣಿಸಿ 1% ಮೀಸಲಾತಿ ನೀಡಿರೋದಕ್ಕೆ ಬಲಗೈ ಸಮುದಾಯ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ಆದರೆ ನಾಗಮೋಹನ್ ದಾಸ್ ವರದಿಯನ್ನ ಯಥಾವತ್ ಜಾರಿಗೆ ಎಡಗೈ ನಾಯಕರು ಪಟ್ಟು ಹಿಡಿದಿದ್ದಾರೆ. ಮೀಸಲಾತಿ ಹೆಚ್ಚಳಕ್ಕೆ ಲಂಬಾಣಿ, ಬೋವಿ ಸಮುದಾಯ ಕೂಡ ಪಟ್ಟು ಹಿಡಿದಿದೆ. ಒಳ ಮೀಸಲಾತಿ ಸೂಕ್ಷ್ಮ ವಿಚಾರ ಆಗಿರೋ ಕಾರಣ ಸಚಿವ ಸಂಪುಟ ಸಭೆಯಲ್ಲೇ ಅಂತಿಮ ತೀರ್ಮಾನ ಕೈಗೊಳ್ಳಲು ಸಿಎಂ ಸಿದ್ದರಾಮಯ್ಯ ನಿರ್ಧರಿಸಿದ್ದಾರೆ. ಇನ್ನು ಒಳ ಮೀಸಲಾತಿ ವಿಚಾರ ಪರಿಷತ್ನಲ್ಲೂ ಚರ್ಚೆಯಾಯಿತು. ಒಳ ಮೀಸಲಾತಿ ಜಾರಿ ಸಂಬಂಧ ಚರ್ಚೆಗೆ ಅವಕಾಶ ನೀಡುವಂತೆ ಬಿಜೆಪಿ ಪಟ್ಟು ಹಿಡಿದ್ರೆ ಕಾಂಗ್ರೆಸ್ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದರು. ಆದರೆ ವಿರೋಧದ ನಡುವೆಯೂ ಸಭಾಪತಿ ಹೊರಟ್ಟಿ ಚರ್ಚೆಗೆ ಅವಕಾಶ ನೀಡಿದರು. ಈಗಾಗಲೇ ನಾವು ಕ್ಯಾಬಿನೆಟ್ ಸಭೆ ಕರೆದಿರೋದ್ರಿಂದ ಆ ಚರ್ಚೆ ಆದಮೇಲೆ ನಾಳೆ ನಿಮ್ಗೆ ಉತ್ತರ ಕೊಡ್ತೇವೆ. ನಾವು ಕೊಡತಕ್ಕಂಥ ಸರ್ಕಾರಿ ಸ್ಟೇಟ್ಮೆಂಟ್ ಮೇಲೆ ನೀವು ಚರ್ಚೆ ಪ್ರಾರಂಭ ಮಾಡಿರಿ. ಅಲ್ಲ, ಆಗಲೂ ಒಂದ್ಸಾರಿ ಮಾಡೋಣ. ತಮ್ಮ ಆದೇಶ ಏನ್ ಬರ್ತದ ಅದ್ರ ಬಗ್ಗೆನೂ ಚರ್ಚೆ ಮಾಡೋಣ. ಆದ್ರೆ ಏನ್ ಕೇಳಿದ್ವಿ ಮಾಡಿ, ಈಗಾರ ಮಾಡಿ, ಅವಾಗಾರ ಮಾಡಿ, 2 ಮಾಡಿ, ಈಗಲೇ ಮಾಡ್ಬಿಡಿ, ಈಗ ಮಾಡ್ತೇವೆ. ವಿಧಾನಸೌಧದ ಸುತ್ತಮುತ್ತ ಖಾಕಿ ಹೈ ಅಲರ್ಟ್. ಕೆಲವೇ ಕ್ಷಣಗಳಲ್ಲಿ ಒಳ ಮೀಸಲಾತಿ ಸಂಬಂಧ ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದೆ. ಹೀಗಾಗಿ ವಿಧಾನಸೌಧ ಸುತ್ತಮುತ್ತ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಂಡಿದ್ದಾರೆ. ಒಂದು ವೇಳೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿಯಾದ್ರೆ ಸಂಭ್ರಮಾಚರಣೆ ಮಾಡೋ ಸಾಧ್ಯತೆ ಇದೆ. ಇಲ್ಲದಿದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಾಗಿ ದಲಿತ ಎಡಗೈ ನಾಯಕರು ಎಚ್ಚರಿಕೆ ನೀಡಿರೋದ್ರಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದಾರೆ. ಆಗಸ್ಟ್ 22ರಂದು ವೀರಶೈವ ಲಿಂಗಾಯತ ನಾಯಕರ ಸಭೆ. ನಿನ್ನೆ ಸಚಿವ ಈಶ್ವರ್ ಖಂಡ್ರೆ ಮನೆಯಲ್ಲಿ ಕಾಂಗ್ರೆಸ್ ಪಕ್ಷದ ವೀರಶೈವ ಲಿಂಗಾಯತ ನಾಯಕರು ಸಭೆ ಸೇರಿದ್ರು. ಸಚಿವರು, ಶಾಸಕರು ಸೇರಿ 34 ಮಂದಿ ಒಗ್ಗಟ್ಟು ಪ್ರದರ್ಶಿಸಿದ್ರು. ಸಭೆಯಲ್ಲಿ ಜಾತಿ ಗಣತಿ ಬಗ್ಗೆ ಮಹತ್ವದ ಚರ್ಚೆ ನಡೆಯಿತು. ಜಾತಿ ಗಣತಿ ವೇಳೆ ವೀರಶೈವ, ಲಿಂಗಾಯತ, ಇತರೆ ಪಂಗಡಗಳನ್ನ ಬರೆಸೋದು ಬೇಡ, ಸಮುದಾಯದ ಎಲ್ಲರೂ ಒಂದೇ ಜಾತಿ ಬರೆಸುವ ಬಗ್ಗೆ ಚರ್ಚೆ ನಡೆಯಿತು. ಇದೇ ವಿಚಾರದ ಬಗ್ಗೆ ಆಗಸ್ಟ್ 22ರಂದು ಪಕ್ಷಾತೀತವಾಗಿ ಸಮಾಜದ ಮುಖಂಡರ ಸಭೆ ಸೇರಿ ಮುಂದಿನ ಕಾರ್ಯತಂತ್ರದ ಬಗ್ಗೆ ಚರ್ಚಿಸಲು ನಿರ್ಧಾರ ತೆಗೆದುಕೊಂಡರು. ಬ್ಯೂರೋ ರಿಪೋರ್ಟ್, TV9.